ಕಾಶ್ಮೀರದಲ್ಲಿ 26 ಪ್ರವಾಸಿಗರನ್ನು ಹತ್ಯೆ ಮಾಡಲಾಯಿತು. ಈ ನಡುವೆ ಇವತ್ತು ಏರ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಏರ್ ಸ್ಟ್ರೈಕ್ ಮಾಡೋ ಮೂಲಕ ತಕ್ಕ ಉತ್ತರವನ್ನು ಕೊಟ್ಟಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಭರತ್ ಭೂಷಣ್ ಅವರ ಸಹೋದರ ಪ್ರೀತಮ್ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಹೇಗೆ ಅನ್ನಿಸ್ತಾ ಇದೆ ಇವತ್ತು ಏರ್ ಸ್ಟ್ರೈಕ್? ಸರ್, ಈ ವಿಚಾರ ನಮಗೆ ಬೆಳಗ್ಗೆನೇ ಗೊತ್ತಾಗಿದ್ದು, ನಮಗೆ ಗೊತ್ತಿರಲಿಲ್ಲ. ನಮ್ಗೆ ಸರಿಯಾಗಿ ನಿದ್ದೆನೂ ಬರ್ತಾ ಇಲ್ಲ ಆ್ಯಕ್ಚುಲಾಗಿ. ಸೊ ಬೆಳಗಿನ ಜಾವ ಒಂದು 6 ಗಂಟೆಗೆ ಗೊತ್ತಾಯಿತು ಈ ಥರ ಏರ್ ಸ್ಟ್ರೈಕ್ ಆಗಿದೆ ಅಂಥೇಳಿ. ಇದ್ರ ಬಗ್ಗೆ ಏನು ರಿಯಾಕ್ಷನ್ ಕೊಡಬೇಕು ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಅದು ತಪ್ಪ ಸರಿನಾ ಕರೆಕ್ಟಾಗಿ ಮಾಡ್ತೀರಾ ಅದನ್ನು ಹೇಳೋಕ್ಕೂ ನಮಗೆ ಅರ್ಹತೆಯೂ ಇಲ್ಲ, ಟು ಬಿ ಹಾನೆಸ್ಟ್. ಗೌರ್ಮೆಂಟು ಇದನ್ನು ಯೋಚನೆ ಮಾಡಿ ಈ ಒಂದು ಸಿಚುವೇಶನ್ಗೆ ಬಂದು ಇದೊಂದು ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅಂದರೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡಿ, ಅದ್ರ ಬಗ್ಗೆ ಒಂದು ವಿಚಾರ ಮಾಡಿ, ಒಂದು ಡೀಟೇಲಾಗಿ ಸ್ಟಡಿ ಮಾಡೇ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಕಂಪ್ಲೀಟ್ ಸಪೋರ್ಟ್ ಇದೆ. ಅವ್ರು ಏನು ಮಾಡಬೇಕು ಅಂತಿದ್ದಾರೋ ಮಾಡಲಿ. ಅದು ನಮ್ಮ ದೇಶದ ಒಳ್ಳೆಗೋಸ್ಕರನೇ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ ಸರ್. ನಿಮ್ಮ ಬ್ರದರ್ ಅವ್ರನ್ನ ಹತ್ಯೆ ಮಾಡಿದವರು ಟೆರರಿಸ್ಟ್ಗಳ ಹತ್ಯೆ ಆಗಿದ್ದಾರೆ ಅನ್ಸುತ್ತೆ. ಕೆಲವು ರಿಪೋರ್ಟ್ಸಲ್ಲಿ ಹೇಳ್ತಿದ್ದಾರೆ, ಕೆಲವ್ರನ್ನ ಹತ್ಯೆ ಆಗಿದೆ ಅಂತ ಹೇಳ್ತಾರೆ, ಕೆಲವ್ರನ್ನ ಹೊಡೆದು ಸಾಯಿಸಿದ್ದಾರೆ ಅಂತಲೂ ಬರ್ತಾ ಇದೆ. ಐ ಮೀನ್ ಆ ಥರ ಒಂದು ವಿಚಾರ ಇಟ್ಕೊಂಡಿರೋಂಥ ಟೆರರಿಸ್ಟ್ನ ನಿರ್ಣಾಮ ಮಾಡೋದು ಒಳ್ಳೆಯದೇ. ಯಾಕಂದರೆ ಅವರು ಇವತ್ತು ಮಾಡಿಲ್ಲ ಅಂದರೆ ನಾಳೆ ದಿವಸ ಇನ್ನೂ ಎಷ್ಟು ಭರತ್ ಭೂಷಣ್ಗಳು ಸಾಯ್ತಾರೆ, ಇನ್ನೂ ಎಷ್ಟು ಮಂಜುನಾಥ್ ರಾವ್ಗಳು ಸಾಯ್ತಾರೋ ಗೊತ್ತಿಲ್ಲ ಸರ್. ಸೊ ಹಂಗಾಗಿ ಆ ಥರದವ್ರನ್ನ ಮಣ್ಣಲ್ಲಿ ಬೆರೆಸೋದು ಒಳ್ಳೆಯದೇ. ಆದರೆ ಅದರಿಂದ ಇನ್ನೂ ಅಷ್ಟು ಜನ ಭರತ್ ಭೂಷಣ್ಗಳಿಗಾಗಲಿ ನಮ್ಮ ಆರ್ಮಿಯವ್ರಿಗಾಗಲಿ ಯಾರು ಇಂಪ್ಯಾಕ್ಟ್ ಆಗೋ ಥರ ಇದ್ದರೆ ಅದು ಇನ್ನೂ ನೋವು ಕೊಡುತ್ತೆ ಸರ್ ನಮಗೆ. ಸೊ ಹಂಗಾಗಿ ಇನ್ನೂ ಸಿವಿಲಿಯನ್ ಸಾಯೋದಾಗಲಿ ಆರ್ಮಿ ಪರ್ಸ್ನಲ್ ಸಾಯೋದಾಗಲಿ ಆಗದಿರ ಇರಲಿ ಅಂತ ನಾವು ಕೇಳ್ಕೊತೀವಿ ಸರ್. ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ. ಈ ಆಪರೇಷನ್ಗೆ ಹೇಗೆ ಅನಿಸುತ್ತೆ? ಗೊತ್ತಿಲ್ಲ ಸರ್, ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಈ ಹೆಸರು ನನಗೆ ಕೆಲವು ಮಹಿಳೆಯರ ಸಿಂಧೂರನ್ನ ಕಳೆದಿದ್ದಾರೆ ಟೆರರಿಸ್ಟ್ಗಳು ಅನ್ನೋ ಕಾರಣಕ್ಕೆ ಇಟ್ಟಿದ್ದಾರೆ ಅನಿಸುತ್ತೆ. ಬಟ್ ನನ್ನ ಕಡೆಯಿಂದ ಏನೂ ಕಮೆಂಟ್ಸ್ ಇಲ್ಲ ಸರ್ ಹೆಸರು ಬಗ್ಗೆ. ಭರತ್ ಭೂಷಣ್ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ ಏನು ನೆನಪಿಸ್ಕೊಳ್ಳೋದು? ತುಂಬ ಇದೆ ಸರ್. 41 ವರ್ಷ ಜೊತೇಲಿದ್ವಿ. ಎಷ್ಟು ಅಂತ ನೆನೆಸ್ಕೊಳ್ಳೋದು ಸರ್, ಸಾಕಷ್ಟು ವಿಚಾರ ಇದೆ. ಮೋಸ್ಟ್ ಕಾಮೆಸ್ಟ್, ಮೋಸ್ಟ್ ಕಂಪೋಸ್ಡ್, ಮೋಸ್ಟ್ ಎಕ್ಸ್ಟ್ರೀಮ್ಲಿ ಗುಡ್ ಇಂಡಿವಿಜುವಲ್. ನನಗೆ ಅದೇ ನಾನು ಮುಂಚೆನೂ ಹೇಳಿದ್ದೀನಿ, ಇನ್ನೊಂದು 100 ಜನ ಎತ್ತಬೇಕು ನಾನು ಅವನ ಅಣ್ಣನಾಗಿ ಹುಟ್ಟಕ್ಕೆ. ಆ ಥರ ಒಬ್ಬ ತಮ್ಮ ಇದ್ದ. ಒಂದು ವಿಚಾರದಲ್ಲಿ ಒಂದು ಜಗಳ ಇರಲಿಲ್ಲ, ಒಂದು ಆರ್ಗ್ಯುಮೆಂಟ್ ಇರಲಿಲ್ಲ. ಯಾವತ್ತೂ ನನಗೆ ಸಪೋರ್ಟ್ ಮಾಡೋನು, ನಾನು ಅವನಿಗೆ ಸಪೋರ್ಟ್ ಮಾಡ್ತಾಯಿದ್ದೆ. ಅದೇ ಸರ್, ಎಲ್ಲ ಚೆನ್ನಾಗಿ ನಡೀತಾ ಇರ್ಬೇಕಾದ್ರೆ ಈ ಥರ ಒಂದು ಶಾಕ್ ಒಂದು ಕೃತ್ಯ ಆಗೋದ್ರೆ ಅದಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡೋದು ಅಂತಲೇ ಗೊತ್ತಿಲ್ಲ ಸರ್ ನಮಗೆ ನಿಜವಾಗ್ಲೂ. ಅಂದರೆ ಆ್ಯಸ್ ಎ ಫ್ರೆಂಡ್ ಆಗಿದ್ದರು, ತುಂಬ ಕ್ಲೋಸ್ ಬ್ರದರ್ ಫ್ರೆಂಡು. ಯು ಕ್ಯಾನ್ ಸೇ ದಟ್ ಸರ್. ಫ್ರೆಂಡು ಬ್ರದರು ಎಲ್ಲ ಥರ ಇದ್ದ ಸರ್, ಜೊತೆಲೇ ಇರ್ತಿದ್ದ. ಎನಿಥಿಂಗ್ ಹಿ ವಾಸ್ ಆಲ್ವೇಸ್ ದೇರ್ ವಿತ್ ಮೀ ಅಷ್ಟೇ. ಅಂದರೆ ಖುಷಿ ಇದೆಯಾ, ಹೆಮ್ಮೆ ಆಗ್ತಾ ಇದೆಯಾ ಈ ಏರ್ ಸ್ಟ್ರೈಕ್ ಬಗ್ಗೆ? ಸರ್, ಅದು ಖುಷಿ ಅಂತ ಹೇಳೋಕ್ಕೂ ಆಗಲ್ಲ ಸರ್. ಇದರಿಂದ ಇನ್ನೇನೇನಾಗುತ್ತೆ ಅಂತಲೂ ಭಯ ಇದೆ ನನಗೆ. ಇದರಿಂದ ಇನ್ನೂ ಒಂದು ಅವರು ಮತ್ತೆ ರಿಟಾಲಿಯೇಟ್ ಮಾಡ್ತಾರೆ. ಅದರಿಂದ ಎಷ್ಟೊಂದು ಜನ ಸಿವಿಲಿಯನ್ಸು ಆರ್ಮಿ ಪರ್ಸನಲ್ ಸತ್ತರೆ ಇನ್ನೊಬ್ಬ ಭರತ್ ಭೂಷಣ್ ಸತ್ತಂಗೆ ಅಲ್ವಾ ಸರ್. ಸೊ ಖುಷಿ ಅಂತಲೂ ಹೇಳೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸರ್. ಇದು ಏನು ಅಂತಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇಫ್ ಇಟ್ ಇಸ್ ಟೆರರ್ ಔಟ್ಫಿಟ್ಸ್ ಏನೋ ದೇ ಬೀನ್ ಕಿಲ್ಡ್, ವಿಚ್ ಇಸ್ ಗುಡ್. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಯಾರಾದರೂ ಸಿವಿಲಿಯನ್ಸ್ ಸತ್ತಿದ್ರೂ ಪ್ರಾಬ್ಲಮ್ಮೇ ಅದೂ. ಸೊ ನೋಡೋಣ ಸರ್ ಏನಾಗುತ್ತೆ ಅಂತ. ಟೆರರಿಸ್ಟ್ ನಿರ್ಮೂಲನೆ ಮಾಡಬೇಕು ಅನ್ಸುತ್ತಾ? ಟೆರರಿಸಮ್ ಅನ್ನೋದನ್ನು ಮುಗಿಸ್ಬೇಕು ಸರ್. ಅದು ಮುಗಿಸ್ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಥರ ವಿಚಾರ ಇರುತ್ತೆ ಸರ್. ನಾವು ಕೆಲವು ಕಡೆ ಈ ಥರ ಹೊಡೆದು ಸಾಯಿಸಬೇಕಾಗತ್ತೆ, ಕೆಲವ್ರ ಕಡೆ ಅವ್ರ ಮೈಂಡ್ಸೆಟ್ನ ಚೇಂಜ್ ಮಾಡಬೇಕಾಗತ್ತೆ. ಯಾಕೆ ಆ ರೀತಿ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಅದನ್ನು ಚೇಂಜ್ ಮಾಡಿಲ್ಲ ಅಂದರೆ ಈ ಥರದ ನಡೀತಾನೆ ಇರುತ್ತೆ. ಇವತ್ತೊಬ್ಬ ಸತ್ತ, ಇನ್ನೊಬ್ಬ ನಾಳೆ ಇನ್ನೊಬ್ಬ ಬರ್ತಾನೆ, ಅವ್ನು ಬಿಟ್ಟು ಈ ಥರದ್ದು ನಡೀತಾನೆ ಇರುತ್ತೆ. ಸೊ ಗೊತ್ತಿಲ್ಲ ಸರ್ ಏನು ಐ ಥಿಂಕ್ ಗೌರ್ಮೆಂಟ್ ವಿಲ್ ಟೇಕ್ ದ ರೈಟ್ ಡೆಸಿಷನ್ಸ್. ನಾವು ಗೌರ್ಮೆಂಟ್ನ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ನನಗನ್ಸುತ್ತೆ ಸರ್. ಮೋದಿ ಗೌರ್ಮೆಂಟ್ ಬಗ್ಗೆ ಏನು ಅನ್ಸುತ್ತೆ? ಏರ್ ಸ್ಟ್ರೈಕ್ ಮಾಡಿ ತಕ್ಕ ಉತ್ತರ ಕೊಟ್ಟಿದ್ದಾರೆ ಮೋದಿಗಳು. ಸರ್, ಇದನ್ನು ಡೆಫಿನೆಟ್ಟಾಗಿ ಗೌರ್ಮೆಂಟು ಇದ್ರ ಬಗ್ಗೆ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ನಮ್ಮ ಸಪೋರ್ಟ್ ಗೌರ್ಮೆಂಟ್ ಇದೆ ಸರ್. ಥ್ಯಾಂಕ್ ಯು. ಇದಿಷ್ಟು ಭರತ್ ಭೂಷಣ್ ಅವರ ಸಹೋದರ ಪ್ರೀತಮ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.